ಶಿಡ್ಲಘಟ್ಟ ತಾಲೂಕಿನ ಎಸ್ ದೇವಗಾನಹಳ್ಳಿಯ ವೆಂಕಟರಾಯಪ್ಪ ಎಂಬುವವರಿಗೆ ಅದೇ ಗ್ರಾಮದಲ್ಲಿ 2 ಎಕರೆ ಜಮೀನಿತ್ತು. ಮಗಳ ಮದುವೆಗೆ ಅಂತ ಜಮೀನನ್ನ ಚಿಕ್ಕಬಳ್ಳಾಪುರ ತಾಲೂಕಿನ ಡಿ ಹೊಸೂರು ಗ್ರಾಮದ ನಾರಾಯಣಸ್ವಾಮಿ ಎಂಬುವವರಿಗೆ ಅಡ ಇಟ್ಟು 3 ಲಕ್ಷ ಸಾಲ ಪಡೆದಿದ್ದಾರೆ. ಭೂಮಿ ಅಡ ಇಟ್ಟು 3 ಲಕ್ಷ ಪಡೆದ ಬಗ್ಗೆ ಮತ್ತು ಬಡ್ಡಿ ಅಸಲು ವಾಪಸ್ ನೀಡಿದಾಗ ಭೂಮಿ ವಾಪಸ್ ನೀಡುವ ಬಗ್ಗೆ ಎದುರು ಕರಾರು ಪತ್ರವನ್ನು ಬರೆದು ಉಭಯರು ಒಪ್ಪಿ ಸಹಿ ಮಾಡಿದ್ದಾರೆ. ಪ್ರತಿ ತಿಂಗಳು 2 ರೂಪಾಯಿ ಬಡ್ಡಿಯಂತೆ ವೆಂಕಟರಾಯಪ್ಪ ನೀಡುತ್ತಿದ್ದರಂತೆ. ಈ ನಡುವೆ ಯಾವುದೋ ಹಣ ಬಂತು ಎಂದು 2 ಲಕ್ಷ ರೂಪಾಯಿ ಅಸಲನ್ನು ನೀಡಿದ್ದಾರೆ. ಅಲ್ಲಿಗೆ ಕೇವಲ 1 ಲಕ್ಷ ರೂಪಾಯಿ ಮಾತ್ರ ಸಾಲ ಉಳಿದಿತ್ತಂತೆ. ಜೊತೆಗೆ 30,000 ರೂಪಾಯಿ ಬಡ್ಡಿ ಸೇರಿ 1.30 ಲಕ್ಷ ವೆಂಕಟರಾಯಪ್ಪ ನಾರಾಯಣಸ್ವಾಮಿ ಅವರಿಗೆ ನೀಡಬೇಕಿತ್ತು. ಆದರೆ ಜಮೀನು ಅಡ ಇಟ್ಟ ವೆಂಕಟರಾಯಪ್ಪ ಮತ್ತು ಸಾಲ ನೀಡಿದ ನಾರಾಯಣಸ್ವಾಮಿ ಇಬ್ಬರು ತೀರಿಸಿಕೊಂಡಿದ್ದಾರೆ. ಈ ನಡುವೆ ನಾರಾಯಣಸ್ವಾಮಿ ಮಗ ಅಶೋಕ್ ಎಂಬಾತ ಕಂದಾಯ ಅಧಿಕಾರಿಗಳಿಂದ ಜಮೀನು ತನ್ನ ಹೆಸರಿಗೆ ಮಾಡಿಕೊಂಡು ಈಗಾಗಲೇ ಮಾರಾಟ ಮಾಡಿದ್ದಾನಂತೆ. ಕೇವಲ 1 ಲಕ್ಷ ರೂಪಾಯಿ ನೀಡಬೇಕಿತ್ತು. ಆದರೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಜಮೀನು ತಮ್ಮ ಗಮನಕ್ಕೆ ಬಾರದೆ ಮೋಸ ಮಾಡಿ ಮಾರಿದ್ದಾರೆ ಎಂದು ವೆಂಕಟರಾಯಪ್ಪನ ಮಕ್ಕಳು ಇದೀಗ ಆರೋಪಿಸಿದ್ದಾರೆ. ಈ ಕುರಿತು ನಾರಾಯಣಸ್ವಾಮಿ ಮಗ ಅಶೋಕ್ನನ್ನು ವಿಚಾರಿಸಲು ವೆಂಕಟರಾಯಪ್ಪನ ಮಕ್ಕಳು ಡಿ ಹೊಸೂರು ಗ್ರಾಮಕ್ಕೆ ಬಂದಿದ್ದು, ಅವರು ಬರುತ್ತಿದ್ದಂತೆ ಅಶೋಕ್ ಮತ್ತು ಆತನ ತಾಯಿ ನಾರಾಯಣಮ್ಮ ಎಂಬುವವರು ಮನೆಗೆ ಬೀಗ ಜಡಿದು ಪರಾರಿಯಾಗಿದ್ದಾರೆ. ಸರ್, ನಾವು ಎಸ್ ದೇವಗಣ್ಣಲ್ಲಿ ಶಿಲ್ಘಟ್ಟ ತಾಲೂಕು. ನಾನು ಅಯ್ಯಪ್ಪನಕ್ಕೂ ಮಗಳಾಗಬೇಕು, ವೆಂಕಟಯ್ಯಪ್ಪನಕ್ಕೆ. ನಾವು 6 ಜನ ಹೆಣ್ಣುಮಕ್ಳು ಸ್ವಾಮಿ. ಅದು ಜಮೀನು ನಮ್ಮದು. ನಾರಾಯಣ ಶಾಮಣ್ಣವ್ರಿಗೂ ನಮ್ಮ ಅಕ್ಕ ಮಗನು ಲಕ್ಷ್ಮೀ ಪೋತಿ ಕುದಿವಿಕ್ಕಿದ್ನು. 3 ಲಕ್ಷಕ್ಕೆ ಕುದಿವಿಕ್ಕವನು. ಬಡ್ಡಿಗೆ ಕುದಿವಿಕ್ಕವನೇ. ತಿಂಗಳಿಗೂ ಬಡ್ಡಿ ತಿಂಗಳಿಗೂ ಕೊಡ್ಸ್ಕೊಂಡು ಬರ್ತಾಯಿದ್ನ ಅಯ್ಯಪ್ಪನು ನಾರಾಯಣ ಸ್ವಾಮಿ. ಅದು 2 ಲಕ್ಷ ನಾರಾಯಣ ಸ್ವಾಮಿಗೆ ಗಂಟು ಸೇರಿದೆ. ಬಡ್ಡಿ ಅಯ್ಯಪ್ಪನ ಸತ್ತೋದ ಮೇಲೆ ನಾರಾಯಣ ಸ್ವಾಮಿ ಸತ್ತೋದ್ರೆ ಅವರು ಮಗ 2 ಸತಿ ಬಂದವ್ ನಮ್ಮೂರ್ಕ ಕೇಳವ್ನೆ. ಬಂದು ನಾವೇನಿದ್ರೆ ತೀರ್ಮಾನ ಮಾಡಿ ಅಂತ ನಮ್ಮ ಅಕ್ಕ ಮಗನ ಹೇಳವ್ನೆ. ಅದನ್ನು ಇವಾಗ 1,30,000 ಅವ್ನು ಕೊಡಬೇಕು. ನಾವು ಅವರು ನಮ್ಮ ಪತ್ರ ಕೊಡ್ದಿರ ಬೇರೆ ವರ್ಕ್ ಹೋಗಿ ವ್ಯಾಪಾರ ಮಾಡಿ 3 ಲಕ್ಷ ಮಾಡಿದ್ದೀನಿ, 5 ಲಕ್ಷ ಮಾಡಿದ್ದೀನಿ, ಹಂಗೆ ಹಿಂಗೆ ಅಂತ ನಮ್ಮ ಪತ್ರ ಕೊಡ್ದಿರಿ. ಇವಾಗ ನಾವು ಕಾಸು ಕೊಡ್ತೀವಿ, ನ್ಯಾಯ ಬೇಕು ಅಂತ ನಾವು ಬಂದಿದ್ರೆ ಇವರು ಹೋಗಿ ಕಂಪ್ಲೇಂಟ್ ಕೊಟ್ಟವ್ರು ಬೆಳಗ್ಗೆನಿಂದ. ನಾವು ಇಲ್ಲೇ ಕೂತ್ಕೊಂಡಿದ್ದೀರಿ. ನಾವು 6 ಜನ ನಿಮ್ಮ ಮಕ್ಕಳಿಗೇನೋ ತಿಳಿಸ್ಬೇಕು ತಾನೆ. ತಿಳಿಸ್ದಿರ ನಾವು ಏನು ಅಪ್ಡೇಟ್ ಮಾಡಿದ್ರೆ ರಿಜಿಸ್ಟ್ರ್ ಮಾಡಿದ್ರೆ ಏನಾದ್ರು ಕುದಿವಿಕ್ಕಿರುತ್ತಾನೆ. ಆ ಸೊತ್ತಿಗೆ ಒಳಗೊಳಗೆ ಮಾತಾಡ್ಕೊಂಡು ಏನು ನಮ್ಮ ಅಕ್ಕನ ಮಗನ ಇಷ್ಟು ಹೇಳಿ ಅವನ್ನೆಲ್ಲ ಕೊಡ್ತೀನಿ ಮದುವೆ ಅಂತ ಅವ್ರು ಕೊಡೋ ಪಟ್ಟಿಗೆ ಬಂದು ನೀವು ಕೇಳ್ಬೇಕು ತಾನೆ. ನಾವು 6 ಜನ ಮಕ್ಕಳನ್ನ ಕೇಳ್ದಿರೋದು ಹೆಂಗೆ ಮಾಡಿದ್ನು. ನಮ್ಮ ಅಪ್ಪನ ಒಡವಿರೋದು ಅದೇ ಸ್ವಾಮಿ. ಇಷ್ಟೇ ನ್ಯಾಯ. 1,30,000 ಅವ್ರು ಕೊಡ್ಬೇಕು. ನಾವು ನಮ್ಮ ಪತ್ರ ನಮ್ಮ ಅಪ್ಪನ ಅಲ್ಲೇ ಜಮೀನಾಗೆ ಉಂಡಿದ್ದೀರಿ ಸ್ವಾಮಿ. ನಮ್ಮ ಅಮ್ಮನೂ ಸತ್ತೋದ್ರು, ನಮ್ಮ ಅಪ್ಪನೂ ಸತ್ತೋದ್ರು. ಅದೇ ಜಮೀನು ನಮ್ಗೆ ಇರೋದು. ನಾವು ಅರ್ಶಿನ ಕುಂಕ ಅಂತ ನಮ್ಮ ಅಪ್ಪನ ರಿಜಿಸ್ಟ್ರ್ ಮಾಡಿಕೊಟ್ಟಿದ್ದವ್ರೆ. ಇದರಿಂದ ಕುಪಿತಗೊಂಡ ವೆಂಕಟರಾಯಪ್ಪನ ಮಕ್ಕಳು ಅಶೋಕ್ ಮನೆಯ ಮುಂದೆ ಪ್ರತಿಭಟನೆಗೆ ಕುಳಿತಿದ್ದಾರೆ. ಮನೆಯಿಂದ ಪರಾರಿಯಾದ ಅಶೋಕ್ ಪೊಲೀಸರಿಗೆ ದೂರು ನೀಡಿದ್ದು, ತಮ್ಮ ಜಮೀನು ತಮಗೆ ನೀಡದೆ ಇಲ್ಲಿಂದ ಕದಲುವುದೇ ಇಲ್ಲ ಎಂದು ಮಹಿಳೆಯರು ಅಶೋಕ್ ಮನೆಯ ಮುಂದೆ ಧರಣಿ ಕುಳಿತಿದ್ದಾರೆ. ಎದುರು ಕರಾರು ಪತ್ರ ಇದ್ದು ಇವರು ಈವರೆಗೂ ಬಡ್ಡಿ ಮತ್ತು ಅಸಲು ಪಾವತಿಸಿರುವ ಬಗ್ಗೆ ದಾಖಲೆಗಳು ಇವೆಯಂತೆ. ಆದರೂ ಕಂದಾಯ ಅಧಿಕಾರಿಗಳ ಕುಮ್ಮಕ್ಕಿನೊಂದಿಗೆ ತಮ್ಮ ಜಮೀನು ಮಾರಾಟ ಮಾಡಲಾಗಿದ್ದು ನಮಗೆ ನ್ಯಾಯ ದೊರಕಿಸಿಕೊಡಿ ಎಂದು ನೊಂದ ವೆಂಕಟರಾಯಪ್ಪನ ಮಕ್ಕಳು ಅಶೋಕನ ಮನೆ ಮುಂದೆ ಧರಣಿ ಕುಳಿತಿದ್ದಾರೆ. ಒಟ್ಟಿನಲ್ಲಿ ಭೂಮಿಯ ಬೆಲೆ ಹೆಚ್ಚಾದಂತೆ ಜನರಲ್ಲಿ ಮಾನವೀಯತೆ ದೂರವಾಗುತ್ತಿದ್ದು, ಹಣ ಮಾಡಲು ಯಾರನ್ನು ಬೇಕಾದರೂ ಯಾಮಾರಿಸಲು ಮುಂದಾಗುತ್ತಿರುವುದು ಮಾತ್ರ ವಿಪರ್ಯಾಸ. ವೆಂಕಟರಾಯಪ್ಪನ ಮಕ್ಕಳು ಈಗಾಗಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ನೀಡಿದ್ದು, ಈ ದೂರನ್ನು ಶಿಡ್ಲಘಟ್ಟ ವೃತ್ತ ನಿರೀಕ್ಷಕರಿಗೆ ಎಸ್ಪಿ ಅವರು ವರ್ಗಾವಣೆ ಮಾಡಿದ್ದಾರಂತೆ. ಆದರೆ ನೊಂದವರಿಗೆ ಪೊಲೀಸರಿಂದಾದರೂ ನ್ಯಾಯ ಸಿಗುತ್ತಾ ಗೊತ್ತಿಲ್ಲ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್.